ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಹಾಶಿವರಾತ್ರಿ ಪ್ರಯುಕ್ತ ನಲಕೇತನಹಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮದುರ್ಗ ಸಮೀಪದ ಹೊಸಗುಡ್ಡದ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ ಭಕ್ತಿ ಭಾವದಿಂದ ನೆರವೇರಿತು. ಶಿವರಾತ್ರಿಯ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ರುದ್ರಪಾರಾಯಣ ನಡೆದವು. ಸಂಜೆ ವೇಳೆಗೆ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿಸಲಾಯಿತು. ನಾದಸ್ವರ, ಡೊಳ್ಳು ಕುಣಿತ, ಭಜನಾ ಮಂಡಳಿಯ ಗಾಯನದಿಂದ ಭಕ್ತಿ ವಾತಾವರಣ ನಿರ್ಮಾಣವಾಯಿತು. ಮಹಿಳೆಯರು ಆರತಿ ಬೆಳಗಿ ಹೂವಿನ ಮಳೆಯೊಂದಿಗೆ ಸ್ವಾಮಿಗೆ ಭಕ್ತಿಯಿಂದ ಸ್ವಾಗತ ಕೋರಿದರು. ಗ್ರಾಮಸ್ಥರು, ಯುವಕರು ಉತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಜ್ಜಯ್ಯ ಮತ್ತು ನಲಕೇತನಹಟ್ಟಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಂಗಾರಯ್ಯ ಮಾತನಾಡಿದರು. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿದ್ದು, ಈ ದೇವಸ್ಥಾನವು ಬೆಳಕಿಗೆ ಬಾರದೆ ತನ್ನ ಗತವೈಭವ ಮರೆಮಾಚಿತ್ತು. ಸ್ಥಳೀಯರ ನೆರವಿನಿಂದಾಗಿ ಕಳೆದ 15 ವರ್ಷಗಳ ಹಿಂದೆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿಕೊಂಡು ಬರಲಾಗುತ್ತಿತ್ತು. ಅಂದಿನಿಂದ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಗುತ್ತದೆ. ಮಾಜಿ ಶಾಸಕ ತಿಪ್ಪೇಸ್ವಾಮಿ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದರ ಪರಿಣಾಮ ದೇವಸ್ಥಾನವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ನೆರವಿನಿಂದ ಪ್ರತಿ ವರ್ಷ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ಉತ್ಸವವನ್ನು ಅದ್ದೂರಿಯಾಗಿ ಮಾಡಿಕೊಂಡು ಬರಲಾಗುತ್ತದೆ ಎಂದರು. ಶ್ರೀರಾಮಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಟ್ರಸ್ಟ್, ರಾಮದುರ್ಗ ಗ್ರಾಮಸ್ಥರು ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು. ಗುಹಾಂತರ ದೇವಾಲಯದ ಪ್ರಯುಕ್ತ 3 ದಿನಗಳ ಕಾಲ ನಮ್ಮ ಗ್ರಾಮದ ವತಿಯಿಂದ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಭಾಳ ಅದ್ಧೂರಿಯಿಂದ ನಾವು ಮಾಡುತ್ತೇವೆ. ಮೊದಲನೇ ದಿನ ನಮ್ಮ ಗ್ರಾಮದಿಂದ ಪಲ್ಲಕ್ಕಿಯನ್ನು ಎದ್ದೇಳಿಸುವ ಮುಖೇನ ಮತ್ತು ಪಲ್ಲಕ್ಕಿಯನ್ನು ಉತ್ಸವದೊಂದಿಗೆ ಕರ್ಕೊಂಡು ಒಂದು ದೇವಸ್ಥಾನದಲ್ಲಿ ಗುಹಾಂತರ ದೇವಸ್ಥಾನದಲ್ಲಿ ತಂಗಿಸುವುದರ ಮುಖೇನ 2 ದಿನಗಳ ಕಾಲ ಇಲ್ಲೇ ಇದ್ದು ಎಲ್ಲ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಊಟದಿಂದ ಹಿಡಿದು ಅವರಿಗೆ ನೀರಿನ ವ್ಯವಸ್ಥೆ, ಮೂಲಭೂತ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಗ್ರಾಮದ ಪಂಚಾಯತ್ ಸದಸ್ಯರು ವ್ಯವಸ್ಥೆ ಮಾಡಿರ್ತಾರೆ. ಹಾಗೆಯೇ ಅನ್ನ ಸಂತರ್ಪಣೆಯನ್ನು ಸಹ ನಮ್ಮ ಗ್ರಾಮದ ಭಕ್ತಾದಿಗಳು ಮತ್ತು ಭಕ್ತಾದಿ ವೃಂದದಿಂದ ಅವರ ತನುಮನದಿಂದ ಆರ್ಥಿಕ ಸಹಾಯದೊಂದಿಗೆ ಅನ್ನ ಸಂತರ್ಪಣೆ ಇತರೆ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ. ಹಾಗಾಗಿ ಎಲ್ಲ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಎಲ್ಲ ಭಕ್ತರೊಂದಿಗೆ ನಮ್ಮ ಗ್ರಾಮದ ವತಿಯಿಂದ ಮತ್ತು ನಮ್ಮ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳುವುದರ ಮುಖೇನ ಈ ಆಚರಣೆಗೆ ಇವತ್ತು ಚಾಲನೆ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ನಮ್ಮ ಅಭಿನಂದನೆ ಹೇಳ್ತಾ ನಮ್ಮ ಮಾತು. ರಾಮಲಿಂಗೇಶ್ವರ ಸ್ವಾಮಿ ಪ್ರಸನ್ನ ನಮ್ಮ ಹೊಸಗುಡ್ಡ ಗುಹಾಂತರ ದೇವಾಲಯ. ಇದು ಹಿಂದೆ ಚಾಳುಕ್ಯರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ಗುಹಾಂತರ ದೇವಾಲಯ. ಈ ದೇವಾಲಯ ನಶಿಸಿ ಹೋಗುವಂಥ ಒಂದು ಸಂದರ್ಭ ಇತ್ತು. ಆದ ಕಾರಣ ನಮ್ಮ ಗ್ರಾಮದವರು ನಾವೆಲ್ಲ ಸೇರಿ ಈಗ ಒಂದು 15 ವರ್ಷದಿಂದ ಒಂದು ಪಲ್ಲಕ್ಕಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಮತ್ತು ರಸ್ತೆ ಮತ್ತು ಕರೆಂಟಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಭಕ್ತಾದಿಗಳಿಗೆ ಬಂದು ಹೋಗುವಂಥ ಒಂದು ಸೌಕರ್ಯವನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಗ್ರಾಮದ ವತಿಯಿಂದ ಒಳ್ಳೆ ವ್ಯವಸ್ಥಿತವಾಗಿ ಮಾಡಿರುತ್ತೇವೆ. ಹಿಂದೆ ನಮ್ಮ ಶಾಸಕರಾದಂಥ ಎಸ್ ತಿಪ್ಪೇಸ್ವಾಮಿಯವರು ಈ ನಮ್ಮ ಹೊಸಗುಡ್ಡದ ಗುಹಾಂತರ ದೇವಾಲಯಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ನಿರ್ಮಿಸಿಕೊಂಡಿರುತ್ತಾರೆ. ಆ ಅಭಿವೃದ್ಧಿಯೇ ಈಗ ಸಹಕಾರಿಯಾಗಿರುತ್ತದೆ. ಆದ ಕಾರಣ ಈ ನಮ್ಮ ದೇವಸ್ಥಾನದ ನಮ್ಮ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಪಟ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಚಿತ್ರದುರ್ಗ, ಚಳ್ಳಕೆರೆ, ಬಳ್ಳಾರಿ, ಹೊಸದುರ್ಗ ಇನ್ನೂ ಅನೇಕ ಜಿಲ್ಲೆಗಳಿಂದ ಸಹ ಇವತ್ತು ರಾತ್ರಿ ನಮ್ಮ ಶಿವರಾತ್ರಿಯ ಪ್ರಯುಕ್ತ ಜಾಗರಣೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಒಳ್ಳೆ ವ್ಯವಸ್ಥಿತವಾದ ರೀತಿಯಲ್ಲಿ ಬಂದಿರುತ್ತಾರೆ. ಆದ ಕಾರಣ ತಮ್ಮೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ಬಂದಿರತಕ್ಕಂಥ ಭಕ್ತರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.